ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಸಹಯೋಗದಲ್ಲಿಂದು ಕುಂದಾಪುರದಲ್ಲಿ ಜನೌಷಧಿ ದಿನದ ಅಂಗವಾಗಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ವೈದ್ಯ ಡಾ ಅರವಿಂದ್ ಉದ್ಘಾಟಿಸಿದರು. ಈ ವೇಳೆ ರೆಡ್ ಕ್ರಾಸ್ ಸೊಸೈಟಿಯ ಕುಂದಾಪುರ ಘಟಕದ ಅಧ್ಯಕ್ಷ ಜೈಕರ್ ಶೆಟ್ಟಿ, ಜನೌಷಧಿ ಇಲಾಖೆಯ ಅಧಿಕಾರಿ ಶಿವಕುಮಾರ್, ಸ್ಥಳೀಯರಾದ ಸತ್ಯನಾರಾಯಣ ಪುರಾಣಿಕ್, ಶಿವರಾಮ್ ಶೆಟ್ಟಿ, ವೈದ್ಯರಾದ ಡಾ ಸೋನಿ, ಸೀತಾರಾಮ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಅರ್ಹ ಜನೌಷಧಿ ಫಲಾನುಭವಿಗಳಿಗೆ ಔಷಧಿ ಕಿಟ್ ನೀಡಲಾಯಿತು. ಈ ವೇಳೆ ರಕ್ತದೊತ್ತಡ ಸೇರಿದಂತೆ ವಿವಿಧ ಆರೋಗ್ಯದ ತಪಾಸಣೆ ನಡೆಯಿತು. ದೂರದರ್ಶನದೊಂದಿಗೆ ಜಯಕರ ಶೆಟ್ಟಿ, ಜನೌಷಧಿ ಕೇಂದ್ರಗಳ ಮೂಲಕ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧ ನೀಡುತ್ತಿರುವುದು ಶ್ಲಾಘನೀಯ. ಜನೌಷಧಿ ಕೇಂದ್ರಗಳಲ್ಲಿ ದೊರೆಯುತ್ತಿರುವ ಔಷಧಿಗಳು ಅತ್ಯುತ್ತಮ ಗುಣಮಟ್ಟದಿಂದ ಕೂಡಿವೆ. ಇದರ ಸೌಲಭ್ಯವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಲಭ್ಯವಿರುತ್ತದೆ. ಅದಲ್ಲದೆ ಸರ್ಜಿಕಲ್ ಐಟಮ್ ಕೂಡ ಸಾಧಾರಣ 300ರಷ್ಟು ಲಭ್ಯವಿರುತ್ತದೆ. ಇದರಲ್ಲಿ ಗುಣಮಟ್ಟದಲ್ಲಿ ಮೊದಲು ಜನರಿಗೆ ಇದರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಆದರೆ ಇದರ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಯಾವುದೇ ಬ್ರಾಂಡೆಡ್ ಮೆಡಿಸಿನ್ ನಲ್ಲಿ ಯಾವ ರೀತಿಯ ಗುಣಮಟ್ಟ ಇದೆಯೋ ಅದೇ ರೀತಿಯ ಗುಣಮಟ್ಟ ಇದರಲ್ಲಿ ಸಿಗ್ತದೆ. ಶಿವಕುಮಾರ್, 8ನೇ ವರ್ಷದ ಜನೌಷಧಿ ದಿನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದೇಶಾದ್ಯಂತ 18,000ಕ್ಕೂ ಅಧಿಕ ಜನೌಷಧಿ ಕೇಂದ್ರಗಳಲ್ಲಿ ಸರಿಸುಮಾರು 2,000ಕ್ಕೂ ಅಧಿಕ ಔಷಧಿಗಳು ಲಭ್ಯವಿವೆ. ಉಡುಪಿ ಜಿಲ್ಲೆಯೊಂದರಲ್ಲಿ 70ಕ್ಕೂ ಅಧಿಕ ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ 18,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ಕಾರ್ಯನಿರತವಾಗಿದ್ದು, 2,000ಕ್ಕಿಂತ ಹೆಚ್ಚು ವಿಧದ ಔಷಧಿಗಳು ಶಸ್ತ್ರಚಿಕಿತ್ಸಾ ಪರಿಕರಗಳನ್ನು ಭಾರತದ ಜನತೆಗೆ ಪೂರೈಸಲಾಗುತ್ತಿದೆ.